ಹಾಯ್ ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಫ್ರೈಡೇ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಇವತ್ತೆಲ್ಲ ಏನು ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೋಸ್ಕರ ಅಲ್ಲಲ್ಲೊಂದು ಚಿಕ್ಕ ಗ್ಲಿಮ್ಸ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತು ನಾನು ಬಂದುಬಿಟ್ಟು ಮಕ್ಕಳು ಬಾಕ್ಸ್ಗೋಸ್ಕರ ಎಗ್ ಬಿರಿಯಾನಿ ಮಾಡಿದ್ದೆ ನನ್ನ ಸ್ಟೈಲಲ್ಲಿ. ಇದೇನು ಹೊಸದಲ್ಲ, ತುಂಬ ನೀವು ಟ್ರೈ ಮಾಡಿರ್ತೀರ, ಆದರೆ ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಮಾಡಿದೆ ಅಂತ ನೀವೆಲ್ಲ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಅದು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಫಸ್ಟ್ ನಾನು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡೆ. ಎಣ್ಣೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ, ನಾನು ತುಪ್ಪ ಬಂದುಬಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಂಡೆ. ಅದನ್ನ ಚೆನ್ನಾಗಿ ಕಾಯೋಕ್ಕೆ ಬಿಟ್ಟೆ. ನಾನು ಕಾದಾದಮೇಲೆ ಮಾಮೂಲಿ ಎಲ್ಲರೂ ಹಾಕೋ ಥರನೇ ಬಿರಿಯಾನಿ ಎಲೆ, ಪಟ್ಟೆ, ಏಲಕ್ಕಿ ಮತ್ತು ಸೋಂಪು ಎಲ್ಲ ಹಾಕ್ತೆ ನಾನು. ಆ ಸೋಂಪು ಎಲ್ಲ ಹಾಕಿದ್ಮೇಲೆ ಅದು ಚೆನ್ನಾಗಿ, ನನಗಂತೂ ಚಟ್ಪಟ ಅಂತ ಸೌಂಡ್ ಬಂದ್ರೇ ಅದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ನೀವೆಲ್ಲನೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನೋಡಿ, ಈ ಪ್ರಾಸೆಸ್ ನಾನು ಎಣ್ಣೆನ ಕಾಯಕ್ಕೆ ಬಿಟ್ಟಿದ್ದೀನಿ ನಾನು. ಅದಾದಮೇಲೆ ಎಲ್ಲ ಹಾಕಿ ಅದು ಚೆನ್ನಾಗಿ ನನಗೆ ಸೌಂಡ್ ಕೇಳಿಸಿ ವಾಸನೆ ಬಂದಾದಮೇಲೆ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಒಂದು 30 ಸೆಕೆಂಡ್ಸ್, ಜಾಸ್ತಿನೂ ಬೇಡ. ಮತ್ತು ಅದೇನೋ ಸುಟ್ಟೋದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರಲ್ಲ ತಿನ್ನೋವಾಗ. ಈಗ ಇದಕ್ಕೆ ಬಂದುಬಿಟ್ಟು ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಅಷ್ಟು ಒಂದು 7 ಇಂದ 8 ಈರುಳ್ಳಿ ಕಟ್ ಮಾಡಿಕೊಂಡೆ ಮೀಡಿಯಮ್ ಸೈಜು, ಮತ್ತು ಒಂದು 10 ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಒಂದು ಗ್ಲಾಸಿ ಫಿನಿಶ್ ಬರೋ ತನಕ ವೆಯ್ಟ್ ಮಾಡಿದೆ ನಾನು. ಅದು ಗ್ಲಾಸಿ ಫಿನಿಶ್ ಬಂದಾದಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದು. ಕೆಲವು ಜನಕ್ಕೆ ಸ್ವಲ್ಪ ಜಾಸ್ತಿನೇ ಫ್ರೈ ಆದರೆ ಇಷ್ಟಪಡ್ತಾರೆ. ನನಗೆ ಸ್ವಲ್ಪ ಗ್ಲಾಸಿ ಫಿನಿಶ್ಗಿನ ಸ್ವಲ್ಪ ಜಾಸ್ತಿ ಫ್ರೈ ಆದರೆ ಸಾಕು ನನಗೆ. ಅದ್ರ ಮೇಲೆ ಬಂದುಬಿಟ್ಟು 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೆ ನಾನು. ಆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆ ಹಸಿ ವಾಸನೆ ಹೋಗೋ ಅಷ್ಟು ತನಕ ನಾನೇನು ಮಾಡಿದೆ, ಒಂದು 8 ಟೊಮೆಟೊನು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಆದರೆ ನೀವು ನೆನ್ಪಿಟ್ಕೋಬೇಕು, ಯಾವಾಗಲೂ ಬಿರಿಯಾನಿ ಮಾಡೋವಾಗ ನಿಮಗೆ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು. ಕಾಯಾಗಿರೋ ಟೊಮೆಟೊನ ನಾವು ಯಾವತ್ತೂ ಬಿರಿಯಾನಿಗೆ ಯೂಸ್ ಮಾಡಬಾರ್ದು. ಸೊ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ 8ನ ಕಟ್ ಮಾಡಿಕೊಂಡೆ. ಆದರೆ ನಾನು ಇಲ್ಲೊಂದು ಸ್ಮಾಲ್ ಟಿಪ್ ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿದ್ದು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದರೆ ನಾನೇನು ಮಾಡ್ತೀನಿ ಅಂದರೆ, ಈ ಮಕ್ಳಿಗೆ ಬಾಕ್ಸ್ ಕಟ್ಟೋವಾಗ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತೀವಲ್ಲ, ಇದು ನಮಗೆ ಹೇಳಿರೋದು. ಜಸ್ಟ್ ಒಂದು 2 ಕಲ್ಲಷ್ಟು ಕಲ್ಲುಪ್ಪನ್ನ ಅದಕ್ಕೆ ಹಾಕಿದ್ರೆ ನೀವು ಈ ಟೊಮೆಟೊ ಮತ್ತು ಈರುಳ್ಳಿ ಏನಿದೆ ಬೇಗನೆ ಬೇಯುತ್ತೆ ಮತ್ತು ಬೇಗನೆ ಕುಕ್ ಆಗುತ್ತೆ. ಆ ಹಸಿ ವಾಸನೆನೂ ಬೇಗ ಹೋಗುತ್ತೆ ಅಂತ ಹೇಳಿ. ಸೊ ನಾನು ಆ ಟಿಪ್ನ ಯಾವಾಗಲೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋವಾಗ ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಈ ಟೈಮಲ್ಲಿ ಬಂದುಬಿಟ್ಟು ಸ್ವಲ್ಪ ಒಂದು 50% ಅಷ್ಟು ಟೊಮೆಟೊ ಬೆಂದಿದ ತಕ್ಷಣ ನಾನು ಅದಕ್ಕೆ ಬಂದುಬಿಟ್ಟು ಕೊತ್ತಂಬರಿ ಹಾಕ್ಕೊತೀನಿ. ನಿಮಗೆ ಬೇಕಂದರೆ ನೀವು ಪುದೀನಾನು ಹಾಕ್ಕೋಬೋದು. ನನಗೆ ಆ ಟೈಮಲ್ಲಿ ಪುದೀನ ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ನಾನು ಬರೀ ಕೊತ್ತಂಬರಿ ಮಾತ್ರ ಹಾಕ್ಕೊಂಡೆ. ನೀವು ನೋಡ್ಬೋದು, ಈ ಟೈಮಲ್ಲಿ ಬಂದುಬಿಟ್ಟು ಚೆನ್ನಾಗಿ ಟೊಮೆಟೊ ಬೆಂದಾದ್ಮೇಲೆ ನಾನು ಎಣ್ಣೆ ಎಲ್ಲ ಬಿಟ್ಟಾದಮೇಲೆ 1 ಸ್ಪೂನಷ್ಟು ಖಾರದ ಪುಡಿಗೆ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಒಂದು ಪಿಂಚಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡೆ. ಖಾರ ಪುಡಿ ಧನಿಯಾ ಪುಡಿ ಯಾವಾಗಲೂ 1:2 ಹಾಕ್ಕೊಂಡ್ರೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಸಾಲೆಗಳೆಲ್ಲನೂ ಬ್ಯಾಲೆನ್ಸ್ ಆಗಿ ಫ್ಲೇವರ್ ಸಿಗುತ್ತೆ ನಿಮಗೆ. ಅದು ಒಂದು 1 ಮಿನಿಟ್ ಅಷ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ನಿಮಗೂ ಆ ಫ್ಲೇವರ್ಸ್ ತಿನ್ನೋವಾಗ ಹಸಿ ವಾಸನೆ, ಮಸಾಲ ವಾಸನೆ ಬರದೇ ಇರುತ್ತೆ. ನೀವು ನೋಡಿದ್ರೆ ಈಗ ನಾನು ಒಂದು ವೆಯ್ಟ್ ಮಾಡ್ತಾಯಿದ್ದೀನಿ ಆ ಹಸಿ ವಾಸನೆ ಹೋಗೋದಕ್ಕೆ. ಆ ಹಸಿ ವಾಸನೆ ಎಲ್ಲ ಹೋಗಿ ಈಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಾದಮೇಲೆ ನಾನು ಬಂದುಬಿಟ್ಟು 1 kg ಅಷ್ಟು ಅಕ್ಕಿ ತೊಗೊಂಡೆ. ಸೊ ಯಾವಾಗಲೂ ಅಷ್ಟೇ ಬಿರಿಯಾನಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ತೊಗೊಂಡ್ರೆ ತೊಗೊಂಡ್ರೆ ನೀಟಾಗಿ ಬೇಯುತ್ತೆ. ಈ ಗ್ಯಾಪಲ್ಲಿ ಬಂದುಬಿಟ್ಟು ನಾನು ಅಕ್ಕಿ ತೊಳೆದಿಟ್ಟಾಗ ಈ ಒಂದು ಚಿಕ್ಕ ಲೋಟದಷ್ಟು ಮೊಸರು ಹಾಕ್ಕೊಂಡೆ. ಅದಾದಮೇಲೆ ಒಂದು ನಿಂಬೆಹಣ್ಣು ಫುಲ್ ಹಿಂಡ್ಕೊಂಡೆ. ನಿಮ್ಮ ಮನೇಲಿ ಏನೋ ಹುಳಿ ನೀವು ಜಾಸ್ತಿ ಇಷ್ಟಪಡ್ತೀರಂದರೆ ನೀವು 2 ನಿಂಬೆಹಣ್ಣು ಹಿಂಡ್ಕೋಬೋದು. ಅದು ನಮ್ಮ ಮನೇಲಿ ಯಾರೂ ಅಷ್ಟಾಗಿ ಲೈಕ್ ಮಾಡಲ್ಲ, ಅದಕ್ಕೆ 1 ನಿಂಬೆಹಣ್ಣು ಹಾಕ್ಕೊಂಡು. ನೋಡಿದ್ರೆ ಈಗ ನಾನು 1 ಲೋಟದಷ್ಟು ಅಕ್ಕಿಗೆ 2 ಲೋಟದಷ್ಟು ನಾನು ನೀಟಾಗಿ ನೀರು ಹಾಕ್ಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಬಾಯ್ಲ್ ಹಾಕಕ್ಕೆ ಬಿಟ್ಟೆ ನಾನು. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಯ್ಲ್ ಆಗೋಕ್ಕೆ ಟೈಮ್ ಕೊಟ್ಟೆ. ಅಷ್ಟರಲ್ಲಿ ಬಿಡಿಸಿರೋ ಮೊಟ್ಟೆನ ಒಂದು ಕಡಾಯಲ್ಲಿ ಬಂದುಬಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಲೈಟಾಗಿ ಟಾಸ್ ಮಾಡಿಕೊಂಡೆ. ತಿನ್ನೋವಾಗ ಆ ಫ್ಲೇವರ್ ಬರಲಿ ಅಂತ ಲೈಟಾಗಿ ಟಾಸ್ ಮಾಡಿಕೊಂಡೆ. ಅದು ಮಾಡ್ತಾ ಅಷ್ಟರಲ್ಲೇ ಬಿರಿಯಾನಿಗೆ ನೀರು ಚೆನ್ನಾಗಿ ಕುದೀತಾ ಬಂತು. ಕುದಿಯೋ ಟೈಮಲ್ಲಿ ನಾವು ವಾಶ್ ಮಾಡಿಟ್ಟಿರೋ ಅಕ್ಕಿನ ನೀಟಾಗಿ ಅದರೊಳಗಡೆ ನೋಡ್ಕೊಂಡು ಹಾಕಿ, ಅದು ಮೇಲೆ ಎಗರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹಾಕಿ ನೀವು. ಎಲ್ಲ ಹಾಕಾದ್ಮೇಲೆ
ನೀಟಾಗಿ ಒಂದ್ಸರಿ ತಿರುಗಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ಲಿಡ್ನ. ಮತ್ತೆ ಬೇಕಿದ್ರೆ ಕೊತ್ತಂಬರಿ ಹಾಕ್ಕೊಳ್ಳಿ ನೀವು. ನೋಡಿದ್ರೆ ಈಗ ಎಷ್ಟು ಚೆನ್ನಾಗಿ ದಮ್ಮಿಗೆ ಬಂದಿದೆ. ದಮ್ಮಿಗೆ ನಾನು ಒಂದು ಎಕ್ಸಾಕ್ಟಾಗಿ ಒಂದು 25 ಮಿನಿಟ್ಸ್ ಬಿಟ್ಟೆ ನಾನು. ನೋಡಿದ್ರೆ ಆ ಟೇಸ್ಟಿ ಬಿರಿಯಾನಿ ಹೆಂಗೆ ರೆಡಿ ಆಯ್ತಂತ. ಈಗ ಆದಮೇಲೆ ಮಕ್ಕಳನ್ನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ ನಾನು. ಬಂದಮೇಲೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಒಂದು ಹೌಸ್ ವೈಫಾಗಿ ನಮ್ಮ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ಡೈಲಿ. ನಾನು ಕ್ಲೀನ್ ಮಾಡ್ತಾನೇ ಇರ್ತೀನಿ, ನನ್ನ ಮಗಳು ಗಲೀಜು ಮಾಡ್ತಾನೇ ಇರ್ತಾಳೆ. ಸೊ ಇವತ್ತು ನನಗೆ ಅಷ್ಟಾಗಿ ಕುಕ್ಕಿಂಗ್ ಕೆಲಸ ಇರಲಿಲ್ಲ ಮಧ್ಯಾಹ್ನ. ಸೊ ಬಟ್ಟೆ ವಾಶ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಬೇಗ ಮನೆಯೆಲ್ಲ ಗೂಡಿಸಿ ಒರೆಸೋ ಅಷ್ಟರಲ್ಲಿ ನನ್ನ ಮಗಳು ಸೆಂಟ್ರಲ್ಲಿ ಬರ್ತಾನೆ ಇರ್ತಾಳೆ ನನ್ನ ಅಮ್ಮ ಅಂತ ಡಿಸ್ಟರ್ಬ್ ಮಾಡೋದಕ್ಕೆ. ಸೊ ಅವಳು ದಯವಿಟ್ಟು ಈಗ ಡಿಸ್ಟರ್ಬ್ ಮಾಡಬೇಡ ಅಮ್ಮ, ನೀನು ಕೂತ್ಕೊಂಡು ಫೋನ್ ನೋಡೋಂತ ಕೊಟ್ಬಿಟ್ಟು ನಾನು ಮನೆ ಕೆಲಸ ಬೇಗ ಮುಗಿಸ್ಕೊತಾ ಇದ್ದೆ ನಾನು. ಏನಕ್ಕೆ ಅಷ್ಟರಲ್ಲಿ ನನಗೆ ಟೈಮ್ ಹೋಗೋದು ಗೊತ್ತಲ್ಲ ಮನೆ ಕೆಲಸ ಮಾಡೋವಾಗ. ಮತ್ತು ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಟೈಮ್ ಆಗೋಗುತ್ತಲ್ಲ, ಅಷ್ಟರಲ್ಲಿ ಬಟ್ಟೆಗಳು ಏನೇನಿತ್ತೋ ಮಿಷಿನ್ಗೆ ಒಂದು ರೌಂಡ್ ಹಾಕ್ಬಿಟ್ಟು ಗೂಡಿಸ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ಅದಾಗೋ ಅಷ್ಟರಲ್ಲಿ ನಾನು ರೆಡಿಯಾಗಿ ನನ್ನ ಮಗನ್ನ ಇವತ್ತು ಕಾಲೇಜಿಂದ ಕರ್ಕೊಂಬರಕ್ಕೆ ಹೋಗಿದ್ದೆ. ಬರೋವಾಗ ಅವ್ನು ಹೊಟ್ಟೆ ಹಸಿ ಅಂತ ಹೇಳ್ಬಿಟ್ಟು ಕೋರಮಂಗ್ಲ ಹತ್ರ ಒಂದು ಚಾಟ್ಸ್ ಅಂಗಡಿ ತುಂಬ ಫೇಮಸ್ಸು. ನೀವು ಯಾರಾದರೂ ನೋಡಿದರೆ ಖಂಡಿತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ಸನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಹೇಗಿತ್ತು ಇವತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.